ಮೊದಲನೇದಾಗಿ ಎಂಗೇಜ್ಮೆಂಟ್ ವಿಡಿಯೋ 31,000 ವ್ಯೂಸನ್ನು ಗಳಿಸ್ತು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಲು ಇಷ್ಟಪಡ್ತೆ. ವಿಡಿಯೋ ನೋಡೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಇನ್ನೂ ಖುಷಿ ಆಗ್ತು. ಇಲ್ಲಿ ನಡೀತಾ ಇದ್ದು ಅಪ್ಪಟ ಹವ್ಯಕ ಮನೆಯ ನಾಂದಿ. ಎಂಗೇಜ್ಮೆಂಟ್ ಆಗಿ ಸದ್ಯದಲ್ಲೇ ಮದುವೆ ಹೇಳಿದ್ದು ನಾಪತ್ತೆ ಅಂತ ಅನ್ಕೊಂಡ್ರ? ಹೌದು, ಮದುವೆ ಆಗಿ ಎಷ್ಟೋ ದಿವಸ ಆದರೂ ಎಡಿಟ್ ಮಾಡಿ ಹಾಕಲೇ ಆಗಿತ್ತಿಲ್ಲ ನೋಡಿ. ಇದು ಮದುವೆ ಹಿಂದಿನ ದಿವಸ ನಾಂದಿಯ ಒಂದು ಫಂಕ್ಷನಿನ ಒಂದು ವಿಡಿಯೋ ಅಂತಲೇ ಹೇಳಬೇಕು. ಈ ದಿವಸ ಏನೆಲ್ಲ ಮಾಡಿದ್ದೆ ಅಂತ ಹಾಕ್ತಾ ಇದ್ದೆ. ಪ್ರತಿ ಸಲವೂ ನನಗೆ ಹಾಗೇನೆ ಯಾವುದೋ ಕಾರ್ಯಕ್ರಮಕ್ಕೆ ಯಾವ್ಯಾವುದೋ ಟೈಮಿಗೆ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದೇ ಆಗೋದು. ಬಟ್ ಅದನ್ನು ಮಾಡಿ ಹಾಕೋದ್ರಲ್ಲಿ ಏನೋ ಒಂಥರ ಖುಷಿ. ಹಿಂದಿನ ದಿವಸ ಒಂದು ನಾಂದಿ ಕಾರ್ಯಕ್ರಮವನ್ನು, ಮದುವೆ ಹಿಂದಿನ ದಿವಸ ಒಂದು ಕನ್ಯಾ ಸಂಸ್ಕಾರ ಅಂತ ಮಾಡ್ತೀವಲ್ಲಿ ಅದರ ಒಂದು ಕಾರ್ಯಕ್ರಮನ ತೋರಿಸ್ತಾ ಇದ್ದೆ. ಮೊದಲಿಗೆ ಎಲ್ಲರೂ ಬಂದಂತಹ ಎಲ್ಲರೂ ಕೂಡ ಅಕ್ಷತಾ ಕಲಸ ಶಾಸ್ತ್ರವನ್ನು ಮಾಡ್ಕಿತ್ತ. ನಿಮಗೆ ಎಂಗೇಜ್ಮೆಂಟಲ್ಲಿ ಯಾವ ಥರ ಹೇಳಿದ್ನ ಅದೇ ಥರ ಎಲ್ಲರೂ ಕೂಡ ಬಂದಂಥ ಎರಡೆರಡೇ ಜನ ತೋರಿಸಿ ಅಕ್ಷತಾ ಕಲಸವನ್ನು ಒಂದು ಶಾಸ್ತ್ರವನ್ನು ಮಾಡ್ಕಿತ್ತ. ಅದಾದಮೇಲೆ ಒಂದು ಗಣಪತಿ ಪೂಜೆ ಅಂತ ಹೇಳಿ ಮಾವ ಇಲ್ಲಿ ಮಾಡ್ಕಿತ್ತಾ ಇದ್ದ ನೋಡಿ. ಒಂದು ಗಣಪತಿ ಪೂಜೆಯನ್ನು ಮಾಡಿ ಅಲ್ಲಿ ಮದುವೆ ಕೂಸು ಮದುವೆ ಕೂಸಿನ ಅಪ್ಪ ಅಮ್ಮ ಯೂಶ್ವಲ್ ಆಗಿ ಎಣ್ಣೆ ಹಂಸ ಶಾಸ್ತ್ರ ಮಾಡೋ ಉಳಿದ್ದು 3 ಜನ ಕುತ್ಕೊಂಬಲ್ಲಾಗೋ ಕಾರಣಕ್ಕೆ ಕೂಸಿನ ಅಣ್ಣ ಅವನನ್ನು ಕುಣಿಸಿ ನೀನು ಕುತ್ಕೊ 4 ಜನ ಹೇಳಿ ಇಲ್ಲಿ ಎಣ್ಣೆ ಹಂಸ ಶಾಸ್ತ್ರ ಮಾಡ್ತಾ ಇದ್ದ. ಎಣ್ಣೆ ಹಂಸ ಶಾಸ್ತ್ರ ಅಂದರೆ ಎಲ್ಲರ ತಲೆಗೂ ಒಂದು ಸ್ವಲ್ಪ ಎಣ್ಣೆ ಮತ್ತು ಕಾಲಿಗೆ ಎಣ್ಣೆಯನ್ನು ಉದ್ದುತ್ತಾ ಅರಿಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ಒಂದು ಆರತಿ ಮಾಡುವಂಥ ಶಾಸ್ತ್ರ ಇತ್ತು. ಒಂದು ಅದ್ಭುತವಾದ ಒಂದು ಪದ್ಧತಿ, ಅದ್ಭುತವಾದ ಶಾಸ್ತ್ರ. ಇವನ್ನೆಲ್ಲ ಕರೆಕ್ಟಾಗಿ ಒಂದು ಮದುವೆ ಪದ್ಧತಿ ಶಾಸ್ತ್ರವನ್ನು ನೋಡ್ಕೊಂಡು ಹೋಗಲ್ಲ ಅದೆಷ್ಟು ಖುಷಿ ಆಗ್ತು ಗೊತ್ತಿದ್ದ. ಈ ಟೈಮಲ್ಲಿ ಅದರಲ್ಲೂ ಎಲ್ಲ ಒಂದು ಬಂಧು ಬಾಂಧವ್ಯರು ಇರಬೇಕು, ಅವನ ಕಸಿನ್ಸ್ ಇದ್ದಕ್ಕೂ ಎಲ್ಲ ಸೇರ್ತು ಅಲ್ಲಿ. ಆ ಖುಷಿ ಬೇರೆ ಥರನೇ ಇರ್ತು ಬಿಡಿ. ಪ್ರತಿಯೊಂದು ಟೈಮಲ್ಲೂ ಒಂದು ಎಂಜಾಯ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದು ಟೈಮಲ್ಲೂ ಒಂದು ಕಾಲು ಎಳಿತಾ ಎಲ್ಲರನ್ನು ಮಾತಾಡೋದಿದ್ದು ನೋಡಿ, ಅದು ತುಂಬ ಖುಷಿ ಕೊಡ್ತು ಅಂತಲೇ ಹೇಳಬೇಕು. ಇಲ್ಲಿ ಎಲ್ಲರೂ ಒಬ್ರಿಗೊಬ್ರು ಆದ ತಕ್ಷಣ ಒಬ್ಬರು ಎಣ್ಣೆ ಹಣಿಸಿ ಒಂದು ಶಾಸ್ತ್ರ ಮಾಡ್ಕೊತಿದ್ದ. ಹಾಗೆಯೇ ಆರತಿಯ ಒಂದು ತಯಾರಿನೂ ಮಾಡ್ಕೊತಾ ಇದ್ದ. ಒಂದು 2 ಆರತಿ ಮಾಡಿ ಎಲ್ಲ ಹಿರಿಯರಿಗೂ ಒಂದು ನಮಸ್ಕಾರ ಮಾಡೋ ಒಂದು ಪದ್ಧತಿ ಇತ್ತು. ಸಿಕ್ಕಿದೆ ಚಾನ್ಸ್ ಹೊಳಿ ಎಲ್ಲರೂ ನಮಸ್ಕಾರ ಮಾಡಿಸ್ಕೊತಾ ಇದ್ದಿದ್ದ. ಈ ಒಂದು ನಾಂದಿ ಕಾರ್ಯಕ್ರಮದಲ್ಲಿ ಅಕ್ಷತಾ ಕಲಸಿರ್ತವಲ್ಲಿ ಇದೇ ಅಕ್ಷತಾನ ಊರಲ್ಲಿ ಹೋಗೋ ಒಂದು ಮದುವೆ ಮಾಡೋ ಶಾಸ್ತ್ರ ಇದ್ದು ಕೇರಿ ಕರಿಯೋದು ಹೇಳ್ತಾ ಕೇರಿ ಕರಿಯೋ ಶಾಸ್ತ್ರವನ್ನು ಮಾಡ್ತಾ ಮನೆಯಲ್ಲಿ ಬಂದಂತಹ ನೆಂಟರು ಹತ್ರನವೆಲ್ಲ ಸೇರಿ ಹೋಗಿ ಕೇರಿ ಕರಿಯೋ ಶಾಸ್ತ್ರಕ್ಕೆ ಹೋಗ್ತಾ. ನಾರಿಯರು ಸಂಭ್ರಮದಲ್ಲಿ ಇಲ್ಲೇ ಒಂದು ಅಜ್ಜನ ಮನೆಯಲ್ಲಿ ಕಾಶಿಮಠ ಹೇಳೋ ಒಂದು ಗಣಪತಿ ಮತ್ತು ಈಶ್ವರನ ದೇವಸ್ಥಾನ ಇದ್ದು ತುಂಬ ಹಳೆಯ ಕಾಲದ ಒಂದು ದೇವಸ್ಥಾನ. ನಂಗೆ ಚಿಕ್ಕ ವಯಸ್ಸಿನೆಲ್ಲ ಇರೋಕ್ಕಾದ್ರೆ ತುಂಬ ಹಳೇದಿತ್ತು. ಇವಾಗ ಹೊಸದಾಗಿ ಕಟ್ಟಿದ್ದು ಒಂದು ಎದುರುಗಡೆ ಎಲ್ಲವ. ಚಿಕ್ಕ ವಯಸ್ಸಿನಿಂದಲೂ ಓಡಾಡ್ತಾ ಇದ್ದಂತಹ ಒಂದು ಒಳ್ಳೆಯ ದೇವಸ್ಥಾನ, ತುಂಬ ಒಂದು ಖುಷಿ ಕೊಡುವಂತಹ ದೇವಸ್ಥಾನ. ಇಲ್ಲಿಗೆ ಬಂದು ಮೊದಲಿಗೆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇರಿ ಕರಿಯಲ್ಲೇ ಮುಂದೆ ನಂಗೆಲ್ಲ ಸೇರ್ಕೊಂಡು ಹೋದೆ. ಆ್ಯಕ್ಚುಲಾಗಿ ಹೇಳೋದು ಅಂದರೆ ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ನಂಗೆ ಈ ದೇವಸ್ಥಾನಕ್ಕೆ ಬಂದಿದ್ದು, ಆಟ ಆಡಿದ್ದು ನೆನಪೆಲ್ಲ ತುಂಬಾ ಒಂದು ನೆನಪಿಗೆ ಬರ್ತು ಅಂತ ಹೇಳಕ್ಕೂ. ಅಲ್ಲಿಂದ ಒಬ್ಬೊಬ್ಬರಾಗ ಮನೆಗೆ ನಂಗೆ ಕೇರಿ ಕರಿಯಲ್ಲಿ ಬಂದೆ. ಸಾಮಾನ್ಯವಾಗಿ ಊರಲ್ಲಿ ಕೇರಿ ಕರಿಯಲ್ಲಿ ಬಂದಾಗ ಊರಿನ ಎಲ್ಲರಿಗೂ ಕೂಡ ಒಂದು ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಬನ್ನಿ ಹೇಳೋ ಪದ್ಧತಿ ಇದ್ದು ಅದೇ ಥರ ಎಲ್ಲರೂ ಕೂಡ ಕರೀತಾ ಇದ್ದ. ಹಾಗೆ ಪ್ರತಿಯೊಂದು ಊರಲ್ಲೂ ಕೂಡ ಊರಿನ ಸಹಕಾರ ಕೂಡ ಅಷ್ಟೇ ಬೇಕಾಗಿರ್ತು. ಊರಿನ ಸಹಕಾರ ಇಲ್ಲದೆ ಯಾವುದೇ ಒಂದು ಮಂಗಲ ಕಾರ್ಯವನ್ನು ಮಾಡೋದು ಕಷ್ಟ ಆಗಿರ್ತು. ಸೊ ಊರಿನ ಸಹಕಾರವನ್ನು ಕೋರಿ ನೀವು ಎಲ್ಲರೂ ಬಂದು ಪ್ರೀತಿಯಿಂದ ನಿಗಳಿಂದ ಸಹಕಾರ ಒಂದು ಕೊಡಿ ಅಂತ ಕೇಳ್ಕೊಂಡು ಅವ್ರನ್ನ ಕೇರಿ ಕರಿಯೋ ಒಂದು ಪದ್ಧತಿಯನ್ನು ಮಾಡ್ತಾ. ಇಲ್ಲಿ ಅಡುಗೆ ತಯಾರಿ ಮಾಡ್ತಾ ಇದ್ದಿದ್ದು ಗಾಯತ್ರಕ್ಕ. ತುಂಬ ವರ್ಷದ ಹಿಂದಿನಿಂದಲೂ ಒಂದು ಗಾಯತ್ರಕ್ಕನ ಅಡುಗೆ ಅಂದರೆ ನನಗೆ ಒಂಥರ ಅದ್ಭುತವಾದಂತಹ ಅಡುಗೆ ಅಂತಲೇ ಹೇಳಕ್ಕೂ. ನನ್ನ ಅಕ್ಕನ ಒಂದು ಮದುವೆ ಟೈಮಿಂದಲೂ ಕೂಡ ಗಾಯತ್ರಕ್ಕನ ಒಂದು ಅಡುಗೆನೇ ನಂಗೆ ಸ್ಪೆಷಲಿ ಇದು ಮಾಡ್ತೆ. ತುಂಬ ರುಚಿಯಾಗಿ ಅದ್ಭುತವಾಗಿ ಮಾಡ್ತು. ಬೂತ್ ಕಜ್ಜಂತೂ ಆಹಾ ಅಷ್ಟು ರುಚಿಯಾಗಿ ಮಾಡಿರ್ತು. ಅದರ ಅಡುಗೆ ಬಗ್ಗೆ ಮಾತೇ ಇಲ್ಲ ಅಂತ ಹೇಳಕ್ಕೂ. ಇಲ್ಲಿ ನಾಂದಿ ಕಾರ್ಯ ಹೋಮ ಎಲ್ಲ ನಡೀತಾ ಇದ್ದು. ಇಲ್ಲಿ ಕನ್ಯಾ ಸಂಸ್ಕಾರದಲ್ಲಿ
ತಂದೆಯಾದವ ಒಂದು ಮಗಳನ್ನು ಕಾಲ ಮೇಲೆ ಕೂರಿಸ್ಕೊಂಡು ನಾಮಕರಣದ ಒಂದು ಕಿವಿಯಲ್ಲಿ ನಾವು ಹೆಂಗೆ ಸಣ್ಣಿದ್ದಾಗ ನಾಮಕರಣ ಶಾಸ್ತ್ರ ಮಾಡ್ತಾ ಅದಾದಮೇಲೆ ಕಿವಿ ಚುಚ್ಚೋ ಶಾಸ್ತ್ರ ಇದ್ದಿಕ್ಕು, ಅಥವಾ ಅದಾದಮೇಲೆ ಒಂದು ಅನ್ನಪ್ರಾಶನದ ಶಾಸ್ತ್ರ ಪ್ರತಿಯೊಂದು ಕೂಡ ಒಂದು ಮಾಡ್ಕೊಂಡಿರ್ತಾರೆ. ತಂದೆ ತಾಯಿಗೆ ಒಂದು ಮಕ್ಕಳ ಮದುವೆ ಅನ್ನೋದು ಅದ್ಭುತವಾದ ಒಂದು ಕನಸು ಅಂತಲೇ ಹೇಳಬೇಕು. ಎಸ್ಪೆಷಲಿ ಅದರಲ್ಲೂ ಹೆಣ್ಮಕ್ಳ ಒಂದು ಮದುವೆ. ಹೆಣ್ಮಕ್ಳ ಮದುವೆಗೆ ಕೇವಲ ಒಂದು ಅವ್ರ ಮದುವೆನ ಯಾವ ಥರ ಅದ್ಧೂರಿಯಾಗಿ ನಾವು ಮಾಡಲಕ್ಕೂ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅವ್ರ ಮದುವೆಯಲ್ಲಿ ಯಾವುದೇ ಥರದ ಒಂದು ಮಾತನ್ನು ಬೇರೆಯವರಿಂದ ಕೇಳ್ಕೊಂಬಲಾಗ, ಅಥವಾ ಕೊಟ್ಟಂತಹ ಒಂದು ಮನೆಯಲ್ಲಿ ಅದಕ್ಕೆ ಯಾವುದೇ ಥರದ ಸಮಸ್ಯೆ ಅಪ್ಪಲಾಗ, ಅದನ್ನು ಮುಂದಿನ ಜೀವನ ತುಂಬ ಚೆನ್ನಾಗಿರವು, ಅದನ್ನು ಮದುವೆ ಆದಂತಹ ಒಂದು ಮಾಣಿ ತುಂಬ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳವು, ಈ ಥರದ್ದೆಲ್ಲ ಎಷ್ಟೋ ಒಂದು ಮನಸ್ಸಿನಲ್ಲಿ ಮೂಡ್ತಾನೆ ಇರ್ತು, ಎಷ್ಟೋ ವರ್ಷಗಳಿಂದ ಅವ್ರ ಮನಸ್ಸಲ್ಲಿ ಕಾಡ್ತಾನೆ ಇರ್ತು ಅಂತಲೇ ಹೇಳೋದು. ಆದರೆ ಸಿಕ್ಕಂತಹ ವರ ಒಳ್ಳೆಯವನಾಗಿದ್ದಾಗ ತನ್ನ ಒಂದು ಸ್ಥಾನವನ್ನು ತಾನು ಹೇಗೆ ಮಗಳನ್ನು ನೋಡ್ಕೊಂಡೆ ಅದೇ ಥರವಾಗಿ ಅವನು ನೋಡ್ಕೊಂತ ಒಂದು ಭರವಸೆ ಬಂದಾಗ ಇದೆಲ್ಲ ಒಂದು ಚಿಂತೆಯನ್ನು ದೂರ ಮಾಡಿಬಿಡ್ತು ಅಂತಲೇ ಹೇಳಬೇಕು. ಇಲ್ಲಿ ಒಂದು ಮಾಂಗಲ್ಯ ಧಾರಣೆಯನ್ನು ಹಿಂದಿನ ದಿವಸ ನಾಂದಿಯಲ್ಲಿ ಕಾಲುಂಗುರವನ್ನು ಸೋದರತ್ತೆ ಆದವಳು ಕಾಲುಂಗುರವನ್ನು ಹಾಕೋದು, ಮತ್ತು ಮಾಂಗಲ್ಯವನ್ನು ಒಂದು ಆ ಕೂಸಿಗೆ ಮಾಂಗಲ್ಯ ಧಾರಣೆ ಮಾಡುವಂಥ ಒಂದು ಪದ್ಧತಿ ಅತ್ತೆ ಕೈಯಿಂದ ಮಾಡುವಂಥ ಪದ್ಧತಿ ಇದ್ವಿ ಕನ್ಯಾ ಸಂಸ್ಕಾರದಲ್ಲಿ. ಈ ಪದ್ಧತಿಯನ್ನು ಒಂದು ಮುಗಿಸ್ಕೊಂಡು ಹಾಗೇ ಎಲ್ಲರೂ ಕೂಡ ಒಂದು ಸಣ್ಣ ಪುಟ್ಟ ಈ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಲ್ಲಿ ಇದೆಲ್ಲ ಫೋಟೋಸ್ ಕ್ಯಾಪ್ಚರ್ ಮಾಡಿರೋದು ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಮಂಜು ಫೋಟೋ ಸ್ಟುಡಿಯೋದವು. ಇದು ಯಾವುದೂ ಕೂಡ ನಾನು ಕ್ಯಾಪ್ಚರ್ ಮಾಡಿದಂಥ ಫೋಟೋಸ್ ಅಲ್ಲ, ಇವಾಗ ನಾನು ಹಾಕ್ತಿರುವಂಥ ಫೋಟೋಸ್ ಎಲ್ಲವೂ ಕೂಡ ಮಂಜು ಫೋಟೋ ಸ್ಟುಡಿಯೋದವು ಹಾಕಿದಂಥ ಒಂದು ಫೋಟೋಸು. ತುಂಬ ಚಂದ ರೀತಿಯಲ್ಲಿ ಅದ್ಭುತವಾಗುವಂಥ ಒಂದೊಂದು ಫೋಟೋ ಕೂಡ ಮಂಜು ಆಲ್ಬಮ್ ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗ್ತು, ಅಷ್ಟು ಚಂದವಾಗಿ ತೆಗೆದಂತಹ ಫೋಟೋಸ್ ಇವೆಲ್ಲವೂ ಕೂಡ. ಅಣ್ಣ ತಂಗಿ ಜೊತೆ ಇರುವಂಥ ಫೋಟೋಸ್ ಇರ್ಬೋದು, ಫ್ಯಾಮಿಲಿಯನ್ನು ಎಷ್ಟೋ ಫೋಟೋಸ್ಗಳಿಗೆ ಅವು ತೆಗಿತಿರೋದು ಗೊತ್ತೇ ಇರ್ತಿಲ್ಲ, ತುಂಬ ನ್ಯಾಚುರಲ್ ಆಗಿ ಬಂದಿರ್ತು. ಸೊ ತುಂಬ ಚಂದ ರೀತಿಯಲ್ಲಿ ಎಲ್ಲ ಫೋಟೋಸ್ ಕೂಡ ಕ್ಯಾಪ್ಚರ್ ಮಾಡಿದ್ದವು. ಅದ್ರ ಜೊತೆಗೆ ಇವು ಬರೀ ಮದುವೆ ನಡೀತಾರಂಥ ಕೂಸುಮಾಣಿ ಫೋಟೋಸ್ ಅಲ್ಲ, ಎಷ್ಟೋ ಜನ ಬಂದು ನಂಗಳನ್ನ ಫೋಟೋಸು ತೆಕ್ಕೊಡಿ ಅಂತ ಹೇಳ್ಕೊತಿರ್ತಾ, ಬಟ್ ಯಾವುದೇ ಥರದ ಸಿಟ್ಟು ಮಾಡದೆ ಎಲ್ಲರ ಫೋಟೋನು ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ತೆಗೆದುಕೊಟ್ಟಿದ್ದೆ ಅಂತಲೇ ಹೇಳಕ್ಕು. ನೀವು ಫೋಟೋಸ್ ಎಲ್ಲ ನೋಡ್ಲಕ್ಕು ಎಷ್ಟು ಚಂದ ಒಂದು ಬಂಜು ಅಂದರೆ ಒಂದು ನೋಡ್ತಿದ್ರೆ ಖುಷಿನೇ ಬೇರೆ ಥರ ಇರ್ತು. ಇಲ್ಲಿ ಮಧ್ಯಾಹ್ನದ ಹೊತ್ತಿನ ಒಂದು ನೈವೇದ್ಯ ಇಲ್ಲಿ ಕೂಸಿನ ಅಣ್ಣ ಮಾಡ್ತಾ ಇದ್ದ. ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಎಲ್ಲ ಊಟಕ್ಕೆ ಬಂದು ಕೂತ್ಕೊಂಡ್ಯ. ಅದ್ಭುತವಾದ ಅಡುಗೆ ಅಂತ ನಾನು ಮೊದಲೇ ಹೇಳಿದ್ದೆ. ಕೂಸಿನ ಒಂದು ಬಾಳೆ ಎಲೆ ಮುಂದೆ ರಂಗೋಲಿಯನ್ನು ಬಿಡಿಸಿ ಈ ಥರ ಒಂದು ಹಾಕೋ ಪದ್ಧತಿ ಇದ್ದು. ಮಧ್ಯಾಹ್ನದ ಮೇಲೆ ಸಣ್ಣದಾಗೊಂದು ಅರಿಶಿನ ಶಾಸ್ತ್ರವನ್ನು ಇಟ್ಕೊಂಡಿದ್ದಿದ್ಯಾ. ತುಂಬ ಏನು ಗ್ರ್ಯಾಂಡಾಗಿ ಮಾಡಿದ್ದಿದ್ವಿಲ್ಲ, ಸಡನ್ನಾಗಿ ಸ್ವಲ್ಪ ಫಿಕ್ಸ್ ಆಗಿರೋದಾಗಿತ್ತು. ಸೊ ತುಂಬ ಸಣ್ಣದಾಗಿ ಒಂದು ಅರಿಶಿನ ಶಾಸ್ತ್ರವನ್ನು ಮಾಡಿದ್ಯ. ತುಂಬ ಚೆನ್ನಾಗಿ ಬಂತು. ಆದರೆ ಏನೋ ಒಂಥರ ಡಿಫ್ರೆಂಟಾಗಿ ಎಲ್ಲ ಸೇರಿ ಒಂದು ಎಂಜಾಯ್ ಮಾಡೋದಿರ್ತು ನೋಡಿ. ಸ್ವಲ್ಪ ಎಮೋಷ್ನಲ್ ಆಗಿತ್ತು, ಅಣ್ಣ ತಂಗಿಬ್ರು ಸ್ವಲ್ಪ ಎಮೋಷ್ನಲ್ ಆಗಿದ್ದಿದ್ದ. ಇಲ್ಲಿ ಅವ ಸ್ವಲ್ಪ ಅದನ್ನು ಸಮಾಧಾನ ಮಾಡ್ತಾ ಇದ್ದ, ಸ್ವಲ್ಪ ತಮಾಷೆ ಮಾಡಿ ಅದನ್ನು ಹೆಂಗಾದರೂ ಹ್ಯಾಂಡ್ಲ್ ಮಾಡೋವಂಥ ಸಮಾಧಾನ ಮಾಡ್ತಾ ಇದ್ದ. ಅದ್ಭುತವಾದ ಒಂದು ಅಣ್ಣ ತಂಗಿ, ಮೊದಲಿಂದನೂ ಕೂಡ ಹಾಗೇನೆ ಅಷ್ಟು ಪ್ರೀತಿಯಿಂದ ಇದ್ದವಾಗಿದ್ದ. ನನಗಕ್ಕೂ ನೋಡಿದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು. ಅವರನ್ನ ಒಂದು ಇಬ್ಬರು ಒಂದು ಒಡನಾಟ ಅಷ್ಟೇ ಚಂದ ರೀತಿಯಲ್ಲಿ ಇದ್ದಿತ್ತು. ಸ್ವಲ್ಪ ಅರಿಶಿನ ಶಾಸ್ತ್ರವನ್ನು ಮುಗಿಸ್ಕೊಂಡು ಹಾಗೇ ಸಣ್ಣ ಪುಟ್ಟ ಫೋಟೋಸ್ ಎಲ್ಲದನ್ನು ತೆಗೆಸ್ಕೊಂಡ್ಯ. ಹಾಗೇ ಸ್ವಲ್ಪ ಹಾಡು ಮೋಜು ಮಸ್ತಿ ಸಣ್ಣದಾಗಿ ಮಾಡಿದ್ಯಾ. ಅರಿಶಿನ ಎಲ್ಲ ಹಚ್ಕೊಂಡು ಅದ್ರ ಮುಖಕ್ಕೆ ಇದು ಮಾಡಿ
ಕೆಸುಕಿಣ್ಣನ ಒಂದು ಅಡಿಯಲ್ಲಿ ಮಳಿಗೆ ಮಂಟಪ ತಯಾರಾಗ್ತಾ ಇದ್ದು ನ್ಯಾಚುರಲ್ ಆಗಿ ತುಂಬಾ ಒಂದು ಬಾಳೆ ಕಂಬ ಈ ಥರ ಒಂದು ಬಾಳೆ ಎಲೆ ಈ ಒಂದು ಇದರಲ್ಲಿ ಒಂದು ಮಂಟಪವನ್ನು ರೆಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ಅಷ್ಟೇ ಅವ್ರಿಗೆ ಬಂದಂಥ ಜನಗಳ ಒಂದು ಸಪೋರ್ಟ್ ಕೂಡ ಬೇಕಾಗ್ತು. ಯಾಕೆಂದರೆ ತುಂಬ ಸಣ್ಣ ಹಿಡಿದು ಅದು ಕೆಲಸ ಪದಕ್ಕೆ ಸೊ ಬಂದವ್ರ ಸಪೋರ್ಟ್ ಬೇಕಾಗಿತ್ತು. ಬಟ್ ತುಂಬ ಅದ್ಭುತವಾಗಿ ಮೂಡಿಬಿತ್ತು ಕೊನೆಯಲ್ಲಿ ಅಂತಲೇ ಹೇಳೋಕ್ಕೂ. ತುಂಬ ಚೆಂದ ರೀತಿಯಲ್ಲಿ ಮಂಟಪ ರೆಡಿ ಆಗ್ತಾ ಇದ್ದು. ಮದುವೆ ಮನೆ ಅಂದರೆ ಹಾಗೇನೆ ಅಲ್ದ, ಒಬ್ರಿಗೊಬ್ರು ಆಗ್ತಾ ಕೆಲಸ ಮಾಡ್ಕೊತ ಹೋದ್ರೇ ಒಂದು ಚೆಂದ ಅಲ್ದ. ಹಾಗೇನೆ ಸಂಜೆ ಆಗ್ತಿದ್ದಂಗೆ ಉದಕ್ ಶಾಂತಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದು. ಉದಕ್ ಶಾಂತಿ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗಿತ್ತು. ಉದಕ್ ಶಾಂತಿ ಅಂದರೆ ಈಶ್ವರನ ಒಂದು ಆರಾಧನೆಯನ್ನು ಮಾಡುವಂಥದ್ದು. ಯಾವುದೇ ಕಾರ್ಯಕ್ರಮ ಒಂದು ಮುಂದೆ ನಡೆಯುವಂಥ ಕಾರ್ಯಕ್ರಮ ಯಾವುದೇ ಥರದ ತೊಂದರೆ ಇಲ್ಲದೆ ಸುಸೂತ್ರವಾಗಿ ಎಲ್ಲ ಕಾರ್ಯಕ್ರಮವು ನಡ್ಕೊಂಡು ಹೋಗಲಿ, ಯಾವುದೇ ಥರದ ನೆಗೆಟಿವಿಟಿ ಇದ್ದಿದ್ರೂ ಹೋಗಲಿ ಅಂತ ಒಂದು ಬೇಡ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ಚಲೋ ರೀತಿಯಲ್ಲಿ ಆಗಲಿ ಅಂತ ಬೇಡ್ಕೊಂಡು ಕಂಕಣದ ಒಂದು ಪೂಜೆ ಮಾಡಿ ಆ ಕಂಕಣವನ್ನು ಮದುವೆ ಕೂಸಿಗೆ ಕಟ್ತಾ ಅಂತ ಹೇಳೋಕ್ಕೆ. ಈ ಉದಕ್ ಶಾಂತಿಯನ್ನೆಲ್ಲ ಮುಗಿಸೋಷ್ಟೊತ್ತಿಗೆ ಎಷ್ಟು ರಾತ್ರಿ ಆಗೋಗಿರ್ತು. ಮದುವೆ ಮನೆ ಅಂದರೆ ಹಾಗೆ ಅಲ್ದ, ಎಷ್ಟೊತ್ತಿಗೆ ರಾತ್ರಿ ಆಗಿರ್ತು. ಬೆಳಗ್ಗೆ ಬೇಗ ಎದ್ಕೊಳ್ಳವು. ಬೆಳಗಾದರೆ ಬೇಗನೆ ಮದುವೆ ಇತ್ತು. ಆಲ್ಮೋಸ್ಟಾಗಿ ಒಂದು 9 ಗಂಟೆ ಹತ್ತಿರ ಮದುವೆ ಮುಹೂರ್ತ ಇತ್ತು. ಎಲ್ರಿಗೂ ಬೇಗ ಎದ್ದೇಳೋಕ್ಕಾಗಿತ್ತು. ಇನ್ನೊಂದು ಕಡೆ ಮದುವೆ ಮಂಟಪ ಪೂರ್ತಿಯಾಗಿ ಕಂಪ್ಲೀಟ್ ಆಗಿತ್ತಿಲ್ಲ. ಬಟ್ ಬಂದಂಥವ್ರೆಲ್ಲರ ಸಪೋರ್ಟಿಂದ ಮದುವೆ ಮಂಟಪವನ್ನು ಮುಗಿಸಿ ಚಲೋ ರೀತಿಯಲ್ಲಿ ಮಾಡಿ ರೆಡಿ ಮಾಡ್ಕೊಂಡು ಅಂತೂ ಮದುವೆಗೆಲ್ಲ ಸಿದ್ಧತೆ ಮುಗಿಸ್ಕೊಂಡಾಳಾತು. ಮದುವೆ ಹೆಂಗಿತ್ತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ.